ಹಲೋ, ಯಾರು? ನಾನು ರಾಂಪುರದ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಮಾತಾಡೋದು. ರಾಜುವಪ್ಪನವ್ರು ನಿಮ್ಮ ನಂಬರ್ ಕೊಟ್ಟರು. ನಿಮ್ಮನ್ನ ನಾನು ಕೆಲವು ಪ್ರಶ್ನೆಗಳನ್ನ ಕೇಳೋದಿದೆ. ಕೇಳಿ ಸರ್, ಏನ್ ವಿಷಯ? ರಾಜೀವಪ್ಪ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಹುಟ್ಟಿದಾಗಿಂದ ನಾವೆಲ್ಲ ಒಂದೇ ಊರಲ್ಲಿ ಇರೋದು ಸರ್. ನಾನು ಅವ್ರ ಪಕ್ಕದ ಮನೆಯಲ್ಲೇ ಇರೋದು. ನಾವಿಬ್ರು ಬಾಲ್ಯ ಸ್ನೇಹಿತರು ಸರ್. ನಿಮ್ಗೆ ಅವ್ರ ಮಗಳ ಬಗ್ಗೆ ಏನಾದ್ರು ಗೊತ್ತಾ? ಪಾಪ ಅವಳು ತುಂಬಾ ದುರದೃಷ್ಟವಂತೆ ಸರ್. ಒಂದು ರಸ್ತೆ ಅಪಘಾತದಲ್ಲಿ ಅವಳ ತಲೆಗೆ ಏಟ್ ಬಿತ್ತು. ಒಂಥರ ಅರೆ ಉಚಿತರ ಆಗೋದ್ಲು. ಕಂಡೋರ್ ಮನೆಗೆ ಹೋಗಿ ನಾನ್ ನಿಮ್ ಮನೆ ಮಗಳು ಅಂತ ಹೇಳ್ತಾ ಇದ್ಲು. ಪಾಪ ರಾಜೀವಪ್ಪ ಅವ್ರ ಹೆಂಡತಿ ಪಂಕಜಮ್ಮ ಅದೆಷ್ಟು ಅವಮಾನ ಅನುಭವಿಸಿದ್ದಾರೆ ಅಂತ ನನಗ್ ಮಾತಾ ಗೊತ್ತು ಸರ್. ಆ ಹುಡುಗಿ ಏನಾದ್ರೂ ಸಿಕ್ಕಿದ್ಲ ಸರ್? ಯಾರಿಗೂ ಏನು ತೊಂದರೆ ಆಗಿಲ್ಲ ತಾನೇ? ಏನಿಲ್ಲ ಬಿಡಿ, ಎಲ್ಲ ಆರಾಮವಾಗಿದ್ದಾರೆ. ನೀವು ರಾಜೀವಪ್ಪನವ್ರ ಮಗನ ಹೆಸರು ಹೇಳ್ತೀರಾ? ಮನೋಹರ ಸರ್. ಪಾಪ ತಂಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಸರ್. ಆಯ್ತು, ಮತ್ತೇನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಆಯ್ತು ಸರ್, ಧಾರಾಳವಾಗಿ ಫೋನ್ ಮಾಡಿ. ನಿಮ್ಗೆ ಏನೇ ಬೇಕಿದ್ರು ನಾನು ಹೇಳ್ತೀನಿ. ಅದರಲ್ಲಿ ಒಂದು 40 ನಂಬರ್ ಇದೆ ಸರ್. ನೀವು ಯಾರಿಗೆ ಬೇಕಾದರೂ ಫೋನ್ ಮಾಡಿ. ಬೈಲು ಬಂಗ್ಲಾದ ಚೇರ್ಮನ್ ನಂಬರು ಕೂಡ ಅದರಲ್ಲಿ ಇದೆ ಸರ್. ಅವರಿಗೂ ನೀವು ಫೋನ್ ಮಾಡಿ ಕೇಳ್ಕೋಬಹುದು. ಹೆತ್ತ ಮಗಳ ಬಗ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾರಾ ಸರ್? ನಮ್ಗೆ ಇದೇ ಮೊದಲಲ್ಲ, ಸಾಕಷ್ಟು ಊರುಗಳಲ್ಲಿ ಸಾಕಷ್ಟು ಮನೆಗಳಲ್ಲಿ ಈ ರೀತಿ ಅವಮಾನಗಳಾಗಿದೆ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನೀವು ನಮ್ಮ ಜೊತೆ ಊರಿಗೆ ಬರ್ಬೋದು ಸರ್. ಇದ್ರ ಮೇಲೆ ನಾವೇನು ಹೇಳಕ್ಕಾಗಲ್ಲ ಸರ್. ಸರ್, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ಬೇಕಾದ್ರೆ ಡಿಪಾರ್ಟ್ಮೆಂಟ್ ಇಂದ ಇಬ್ಬರನ್ನ ಕಳಿಸ್ಕೊಡಿ ಸರ್. ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಸಾಕ್ಷಿನೂ ಕೈಲಿರುವಾಗ ನಾನು ಯಾಕಮ್ಮ ಮತ್ತೆ ರಿಸ್ಕ್ ತಗೋಬೇಕು? ನಿನ್ನ ID ಕಾರ್ಡ್ ಇದೆ, ಮೆಡಿಕಲ್ ರಿಪೋರ್ಟ್ ಇದೆ, ಕಮ್ಮಿ ಅಂದ್ರೂ 40ಕ್ಕೂ ಹೆಚ್ಚು ಫೋನ್ ನಂಬರ್ಗಳಿವೆ. ಈಗ ಅರ್ಥ ಮಾಡ್ಕೋಬೇಕಾಗಿರೋದು ನೀನು ಸುಮ್ನೆ ಕಿರಿಕಿರಿ ಮಾಡದೆ ಇವ್ರ ಜೊತೆ ಹೋಗು. ಅದೇ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಇಲ್ಲ ಇಲ್ಲ, ನೀವ್ಯಾರು ನನ್ನ ಸಹಾಯಕ್ಕೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನೋಡಿ, ಇವರೆಲ್ಲ ನನಗೊಂದು ಇಡೀ ಊರನ್ನೇ ಸೃಷ್ಟಿ ಮಾಡಿದ್ರು. ನಾನು ಹೇಳೋದಿಷ್ಟೇ, ನಾನೇ ಸುರಭಿ. ನಾನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ನಂಬಿ ಬಿಡಿ, ನಾನೇ ಸುರಭಿ. ನೀವ್ಯಾರು ನನ್ನ ಬಲವಂತವಾಗಿ ಇವ್ರ ಜೊತೆ ಕಳ್ಸಕ್ಕಾಗಲ್ಲ.